ಶೌರ್ಯ, ಶೌರ್ಯ, ಬಾರಪ್ಪ, ಬಾರ ಇಲ್ಲಿ, ಬಾ, ನಿನ್ನೆ ಕರಿತಿರೋದ್ ಬಾ. ಏನಕ್ಕ ಕರೆದ್ರ? ಬಾರ ಮನೆ ತಕ್ಕೆ. ಮೀನ್ ಸಾಂಬಾರ್ ಮಾಡಿದ್ವಿ. ಮೀನ್ ಭಾಳ ಚೆನ್ನಾಗಿದ್ವಂತೆ. ಕೆರೆಯಾಗೆ ಹಿಡ್ಕೊಟ್ರಂತೆ. ನಿಮ್ಮ ಮಾಮ ತಗೊಂಬಂದಿತ್ತು. ನೀನು ಒಂದು 3-4 ಕೆಜಿ ತಗೊಂಬಂದೈತೆ. ನಮ್ಮ ಮನೆಗ ನಾಯಪ್ಪ, ನಾನು, ನಮ್ಮ ಮಾಮ ಮೂವರೇ ಇರೋದು. ನಮ್ಮ ಅತ್ತೆನೂ ಬರಲ್ಲ. ಅವರು ಇಲ್ಲಲ್ಲ, ಅವ ಕುಶನೂ ಅವ್ರಿಗೆ ತಾಂಡೋಗಿ ಕೊಡೋಣ ಅಂತಂದ್ರೆ ಬೇಡ ಅಂತಾರ ಅವರು. ಅದಕ್ಕೇನೆ ಬಾ, ಊಟ ಮಾಡ್ಕೊಂಬರ್ವಂತ. ಪ್ರೇಮನ್ ಕರ್ಕೊಂಬ, ಪ್ರೇಮನು ಮೀನ್ ಚೆನ್ನಾಗಿ ತಿಂತಾಳೆ. ಪ್ರೇಮನ್ ಕರ್ಕೊಂಡ್ ಬಾ. ಕರ್ಕೊಂಡ್ ಬಂದ್ರೆ ಅವಳು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತಾಳೆ. ಮೀನ್ ಕೆರೆಗೆ ಹಿಡಿತಾ ಇದಾರೆ? ಯಾವ ಕೆರೆಗೆ ಹಿಡಿತಾ ಇದಾರಂತೆ? ಇಲ್ಲಿ ಪಕ್ಕ ಊರಾಗೆ ಅಲ್ಲಿ ಕೆರೆ ಆಯ್ತಲ್ಲ, ಆ ಕೆರೆಗೆ ಹಿಡಿತಾ ಇದಾರಂತಪ್ಪ. 100 ರೂಪಾಯಿ ಏನೋ ಕೆಜಿ ಅಂತೆ. ಒಂದು 3 ಕೆಜಿ ತಗೊಂಬಂದಿತ್ತು. ಚೆನ್ನಾಗಿದೆ, ಭಾಳ ಚೆನ್ನಾಗಿದಾವೆ. ಒಂದೆರಡು ಫ್ರೈ ಮಾಡಿದ್ದೆ ನಾನು. ಇನ್ನೂ ಇದು ಫ್ರೈ ಮಾಡೋಣ ಫ್ರಿಜ್ನಾಗ ಇಟ್ಟಿದ್ದೀನಿ. ಹಂಗೆ ಮ್ಯಾರಿನೇಟ್ ಆಗ್ತಾ ಐತೆ. ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದ್ದಾವೆ. ಮೀನು ಮಾತ್ರ ಭಾಳ ಚೆನ್ನಾಗಿದೆ ಬಿಡು ತಿನ್ನಕ್ಕೆ. ಮೀನು ತಿಂದರೆ ಒಳ್ಳೇದಲ್ವಾ? ಅದಕ್ಕೆ ಪ್ರೇಮನು ಕರ್ಕೊಂಬ, ಅವಳು ಊಟ ಮಾಡ್ತಾಳೆ. ಅಮ್ಮಂಗೂ ಹೇಳು, ಅಮ್ಮಿಗೂ ಬರಂಗಿದ್ರೆ. ಎಲ್ಲರೂ ಬರಂಗಿದ್ರೆ ಇಲ್ಲಿಗೆ ಬರ್ರಿ ಊಟಕ್ಕೆ. ಮೀನು ಸಾರು ಮಾಡಿದ್ದೀನಿ. ಸರಿ ಆಯ್ತು, ಹೇಳ್ತೀನಿ. ಅವ್ರು ಬಂದರೆ ಕರ್ಕೊಂಬತ್ತೀನಿ. ಬರಲಿಲ್ಲ ಅಂತಂದರೆ ನಾನೇ ಬಂದ್ಬಿಡ್ತೀನಿ. ಕರ್ಕೊಂಬಾರೋ ಪ್ರೇಮನೂ. ಅವಳಿಗೆ ಮೀನಂದ್ರೆ ಇಷ್ಟ, ಭಾಳ ಚೆನ್ನಾಗಿ ತಿಂತಾಳೆ. ಹೆಂಗೆ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ತಿಂತಾಳೆ ಗೊತ್ತೇ. ಅವಳು ತಿನ್ನೋದು, ಮೀನು ತಿನ್ನೋದು ನನಗೆ ಭಾಳ ಇಷ್ಟ ಬಿಡು. ನಮ್ಮ ಪ್ರೇಮ ಚೆನ್ನಾಗಿ ತಿಂತಾಳೆ ಮೀನು. ಅವಳಿಗೆ ಇಷ್ಟ ಮೀನು ಅಂತಂದರೆ. ಕಣ್ಣಿಗೆಲ್ಲ ಒಳ್ಳೇದು ಮೀನು ತಿಂದರೆ. ಒಳ್ಳೆ ವಿಟಮಿನ್ ಸಿಗುತ್ತೆ. ಹ್ಞೂನಕ್ಕ, ನನಗೂ ಹಂಗೆ ಮೀನಂದರೆ ತುಂಬ ಇಷ್ಟ. ನಾನು ತಗೊಂಬರ್ಬೇಕಾಗಿತ್ತು. ನಾನು ನಾಳೆ ನಾಡ್ದಲ್ಲಿ ತಗೊಂಬರ್ತೀನಿ ತಗ. ನಾನೊಂದು ಸತಿ ತಗೊಂಬಂದು ಸ್ವಲ್ಪ ಫ್ರೈಗೆ ಎಲ್ಲ ಮಾಡಿಬಿಟ್ಟು ಮನೆಯಾಗೆ ತಿನ್ನಬೇಕು. ಮೀನು ತಿಂದರೆ ಒಳ್ಳೇದು ಕಣ್ಣಿಗೆಲ್ಲ. ಮತ್ತೆ ಅದಕ್ಕೆ ನಿಮ್ಮ ಮಾಮ ತಗೊಂಬಂದಿತ್ತು. ತಿನ್ನಬೇಕು, ಮೀನು ತಿಂದರೆ ಒಳ್ಳೇದು ಅಂತ. ನಾನು ಸ್ವಲ್ಪ ಊಟ ಮಾಡಿದೆ. ನನಗೆ ಒಂದು ಸತಿ ಊಟ ಮಾಡಿದ್ಮೇಲೆ ನನಗೆ 1-2 ಫ್ರೈ ತಿಂದಿದ್ದೀನಿ ಅಂತಂದ್ರೆ ಅಲ್ಲಿಗೆ ಸಾಕಾದಂಗೆ ಆಗ್ಬಿಡುತ್ತೆ. ಒಂದೇ ಒಂದು ಫ್ರೈ ತಿಂದೆ ನಾನು. ನಾನು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಅಷ್ಟೇ. ಮತ್ತು ಸಾರಿಗಿರಾಗೆಲ್ಲ ಊಟ ಮಾಡೋಕೆ ಆಲೇ ನನಗೆ ಇಡ್ಸೋದೇ ಇಲ್ಲ. ನನಗೆ ಇವಾಗ ಏನಾದರೂ ಬೇರೆ ಏನೇನಾದರೂ ಮಾಡ್ಕೊಂತೀನಿ ನಾನು. ಅದಕ್ಕೆ ಅಮ್ಮ ಇನ್ನೂ ಪ್ರೇಮನ್ನು ಎಲ್ಲರನ್ನೂ ಕರ್ಕೊಂಡು, ಅಪ್ಪ ಇನ್ನೂ ಕರ್ಕೊಂಡು ಬರ್ರಿ ಎಲ್ಲರೂ. ಸರಿನೇ. 3 ಕೆಜಿ ಏನೋ 4 ಕೆಜಿ ಇದ್ದಾವೆ. ನಾವು 3 ಕೆಜಿ ಅಂತ ಏನಿಲ್ಲ. ಅಯ್ಯಪ್ಪ, ನಂತ 3 ಕೆಜಿ ಅಂತೈತೆ. ಜಾಸ್ತಿನೇ ಇದ್ದಾವೆ ಇನ್ನ. ಅವು ಸುಮ್ಮನೆ ಬಿಸಿ ಮಾಡ್ದಂಗೆಲ್ಲ ಮೀನು ಕರೆಕ್ಕಂತವೆ. ಅದಕ್ಕೆ ಅವನು ಬೇಗ ಬೇಯ್ತಾವಲ್ಲ. ಮತ್ತೆ ಅದೆಲ್ಲ ಮೀನು ತೆಗಿಬೇಕು, ಬಿಸಿ ಮಾಡಬೇಕು ಸಾರ. ಅದಕ್ಕೆ ಅತ್ಲಾಗೆ ನೀವು ಉಂಡು ಹೋಗ್ತೀರಾ ಅಂತ ಹೇಳಿದೆ. ಸರಿ ಆಯ್ತು, ಹೇಳಕ್ಕ ಬರ್ತೀನಿ. ಆಮೇಲೆ ಬರ್ತೀನಿ. ನರಿತ್ಯಾ ಶೌರ್ಯ, ನೀನು ಹೋದಾನೆ ಪ್ರೇಮಂಗೆ ಹೇಳು, ಅಕ್ಕ ಮೀನು ಸಾರ ಮಾಡೈತೆ, ಅಲ್ಲಿಗೆ ಹೋಗ್ತೀನಿ ಅಂತ. ಸರಿ ಆಯ್ತಕ್ಕ. ನಮ್ಮೇನು ಮಾತಾಡ್ಸೋಣ, ಬೆಳಗ್ಗೆಯಿಂದ ಅಮ್ಮ ಸಿಕ್ಕೇ ಇಲ್ವಲ್ಲ. ನಾನು ನೋಡ್ತಾ ಇದ್ದೀನಿ ಸಿಗುತ್ತೇನೋ ಎಲ್ಲ ನಾನು ಅಂತೇಳಿ ನೋಡ್ತಾ ಇದ್ದೀನಿ. ಎಲ್ಲೂ ಸಿಗಂಗೆ ಇಲ್ವಲ್ಲ ನಮ್ಮಮ್ಮಯ್ಯ. ಎಲ್ಲಿ ಹೋಗೈತಪ್ಪ ಬೆಳಗ್ಗೆಯಿಂದ? ನಾನು ಪ್ರೇಮನ ಈ ಕಡೆಗೆ ಬಂದಿಲ್ಲ. ಮನೆ ತಗ ಇದ್ದಾಳೋ ಹೆಂಗ? ಮನೆ ತಕ್ಕೆ ಹೋಗ್ಬೇಕಾಯ್ತು. ನೀನು ಇವನಿಗೆ ಹೇಳಿದ್ದೇನಲ್ಲ ಮೀನು ಸಾರು ಮಾಡಿದ್ದೀನಿ ಅಂತ. ಈಗ ಗೊತ್ತಾವಳೆ ಅಂತೇನು ನೋಡು. ಅಲ್ಲ, ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ಬೇಕೋ ಇವಳಿಗೆ ಅಂಬ ಅಂಥದ್ದು. ದೇವಸ್ಥಾನಕ್ಕೆ ಹೋದಾಗ ಮಕ್ಳಿಲ್ದವ್ರಿಗೆ ಆಸೆ ಅಂತಾಳೆ. ಹಂಗಾರೆ ಇವಳಿಗೇನು ಆಸೆ ಇಲ್ಲ? ಎಲ್ಲರಿಗೂ ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಮಕ್ಳಿದ್ದವ್ರಿಗೂ ಆಸೆ ಇರುತ್ತೆ, ಮಕ್ಳಿಲ್ದವ್ರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇವಳ್ಯಾಕೆ ಹಿಂಗೆ ನೋಡ್ತಾ ಇದ್ದಾಳೆ? ದೂರನು ಪ್ರಪಂಚ ಮಗಳ ಆಸೆ ಎಲ್ಲ ಇರುತ್ತೆ. ತವ್ರ ಮನೆ ಬೆಲ್ಲನ ಕೊಟ್ರು ಬೇಕು. ಅಪ್ಪಾಯ ಅಮ್ಮ ಇಂತಾಗೆಲ್ಲ ಇಸ್ಕೊಂಡು ನಾವೇನೇನು ತವ್ರ ಮನೆಗಳಾರ್ಗೆಲ್ಲ ಇದು ಮಾಡಿಲ್ಲ ಹೇಳು. ಎಲ್ಲರಿಗೂ ಆಸೆ ಇರುತ್ತೆ. ಹಂಗಾರೆ ಆಸೆ ಇಲ್ಲೇ ನಮ್ಮಂಗೆ ಆಡ್ತಾರೆ. ಆಸೆ ಇರೋದಕ್ಕೆ ಮತ್ತೆ ಇವಾಗೆಲ್ಲನ ಅಮ್ಮ ಇನ್ನು ಅಕ್ಕ ಇನ್ನು ಎಲ್ಲ ಪ್ರೇಮನು ಎಲ್ಲರನ್ನೂ ಹೊಸ್ಕೊಂಡು ಹೋಗೋದು. ಇವತ್ತು ಎಲ್ಲ ತವ್ರ ಮನೆಗೆ ಯಾಕೆ ಹೊಸ್ಕೊಂಡು ಹೋಗ್ತಾರೆ ಹೇಳಿ? ಮಾತಾಡಿಸ್ಲಿಲ್ಲ ಅಂದ್ರೂ ಎಲ್ಲ ಮನೆ ಪನೆ ಹೆಸರಿಗೆ ಮಾಡಿಸ್ಕೊಂಬಕ್ಕೆ ಹೋಗ್ತಾರೆ. ಅಯ್ಯೋ, ನಾಟಕ ಏನು ಗೊತ್ತಿಲ್ಲ ಅಂದ್ಕೊಂಡು ಅವ್ರ ಜನ. ಎಲ್ಲ ಒಂದಿಟ್ಟು ತಿಳಿಯಲ್ಲ ಅಮ್ಮಂಗೆ ಮಾತಾಡ್ತಾರೆ. ನಮ್ಗೇನು ಇದ್ಯಾಕೆ ಇವಳು ಹಿಂಗೆ ಮಾತಾಡ್ತಾಳೆ? ಯಾಕೆ ನಾನು ಗೊತ್ತಾ ಇರೋದು ನೋಡಿ ಹಿಂಗೆ ಮಾತಾಡ್ತೀಯ? ಮಾತಾಡ್ತೀನಿ. ನೀನು ಅಲ್ಲಿ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಏನಂದೆ ನೀನು? ಮಕ್ಳಿಲ್ದವ್ರಿಗೆ ಬೋಲಾಸೆ ಅಂತ ಕೇಳ್ತೀಯಲ್ಲ. ಮಕ್ಳಿದ್ದವ್ರಿಗೂ ಆಸೆ ಇರುತ್ತೆ, ಇಲ್ದವ್ರಿಗೂ ಆಸೆ ಇರುತ್ತೆ. ಎಲ್ಲರಿಗೂ ಜೀವನಕ್ಕೆ ಬೇಕೇ ಬೇಕು ದುಡ್ಡು. ಆಸ್ತಿನೂ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಮನುಷ್ಯರ ಮೇಲೆ ಎಲ್ಲ ಬೇಕಾಗೇ ಆಗುತ್ತೆ. ಏನು ಮಾತಾಡ್ತೀಯ ನೀನು? ಸರಿಯಾಗಿ ಮಾತಾಡೋದು ಕಲಿ. ಮಾತಾಡೋಂಥ ಮಾತುಗಳನ್ನ ಫಸ್ಟು ಏನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡು. ಸುಮ್ಮನೆ ಬಾಯಿ ಐತಿ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನಂತೂ ಸುಮ್ಕಿರಲ್ಲ ನೋಡಿ, ಹೇಳಿರ್ತೀನಿ. ನಿನ್ಗೇನು ಆಸೆ ಇಲ್ವೇನ ಹಂಗಾದ್ರೆ? ನಿನ್ಯಾವಳ ಅಂದ್ಲು? ಸುಮ್ಮನೆ ಕಾಲು ಕೆರ್ಕೊಂಡು ಜಾಗ್ಲಕ್ಕೆ ಬಂದಿದ್ದೀಯ ಅಂದ್ರೆ ಸರಿ ಹೋಗಲ್ಲ. ಯಾವಳ ಅಂದ್ಲು ನಿನ್ನ? ಸರಿಯಾಗಿ ಮಾತಾಡೋದು ಕಲಿ. ಯಾವಳು ಏನು ಅಂದಿಲ್ಲ. ನೆಟ್ಟಗೆ ಮಾತಾಡೋದು ಕಲಿಯೋದು ಫಸ್ಟು. ಬಾಯಿಗೆ ಬಂದಂಗೆ ಮಾತಾಡಬೇಡ. ಯಾವಳ ಅಂದ್ಲು? ಒಂದಳ್ಳ ಅನ್ನೋಗು. ನಾನು ನಿನ್ನೆಲ್ಲ ಅಂದ್ಲಿಲ್ಲ. ನೀನು ಮಕ್ಳಿಲ್ಲ ಅಂತ ನಾವು ಅಂದ್ವಿ. ಇನ್ನು ನನ್ನ ನೋಡೆ ಅಂದಿರೋದು. ನೀನು ಎಷ್ಟೋ ಸರಿ ಅಂದಿದ್ಯಾ ನೀನು. ನಾವು ಅನ್ನಿಸ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೇ ಆಗಲಿ ನಿನ್ನ ಸುದ್ದಿಗೆ ನಾವು ಬಂದಿಲ್ಲ. ಈಗಲೂ ಆಗಲಿ ನಮ್ಮ ಕೆಲಸನ ಮಾಡ್ಕೊಂಡಿದ್ದೀವಿ. ನಾವು ಯಾರು ಸುದ್ದಿಗೂ ಹೋಗಿಲ್ಲ. ಇಷ್ಟು ವರ್ಷ ಆಗೈತೆ ನಾನು. ಫಸ್ಟಿಗೆ ಏನೋ ನಿಮ್ಮ ಮನೆ ಬಾಗ್ಲಕ್ಕಂಗೆ ಬಂತಿದ್ದಂಗೆ ಎಲ್ಲಿ ಇವಳು ಬಂದು ನಮ್ಮ ಹತ್ರಕ್ಕೆ ಉಂಬ ಕೂಕಂತಾಳೋ ಅಂಬೋದಕ್ಕೆ ಯಾತನ ಮಾಡಿರ್ಲೇಳು. ನಾವು ಯಾತು ಮಾಡಿಲ್ಲ. ಒಂದಿನ
ನನ್ನ ಎದುರಿಗೇನೆ ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ಯಾ ನನಗೂ ಗೊತ್ತೈತೆ. ಯಾತ ಮಾಡಿಲ್ಲ, ತಂಗ್ಳು ಸಾರು ಐತೆ ಮುದ್ದೆ ಮಾಡಬೇಕು ಅಂತ ಅಂದಿದ್ಯಾ. ಏನು ನಾನೇ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ ತಕ್ಷಣ ನಾನು ಆವತ್ತೇ ಅರ್ಥ ಮಾಡ್ಕೊಂಡು ನಿಮ್ಮ ಮನೆ ತಕ್ಕ ಬರೋದು ಬಿಟ್ಟೆ ಗೊತ್ತೇ. ನನಗೂ ಎಲ್ಲ ಅರ್ಥ ಆಗುತ್ತೆ. ಜಿ ಸುಮ್ಮನಿರು ಮೀನಾಜಿ, ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತಿ? ಸುಮ್ಮನಿರಜ್ಜಿ, ಸುಮ್ಮನಿರು. ಯಾರು ಎಷ್ಟಾದರೂ ಮಾತಾಡಿ. ಇವಳು ನೋಡು ಮೀನಜ್ಜಿ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬಂದವಳು. ಮೀನಜ್ಜಿ ಪರನ ಅಲ್ಲ, ಫಸ್ಟು ಯಾರನ್ನಂದ್ರು ಅಂತ ತಿಳ್ಕೊಂಡು ಮಾತಾಡಲ್ಲ. ಏನೇನೋ ಯಾವಾಗಲೂ ಬಿರಿಯಾನಿ ನಾವು ಯಾವತ್ತೂ ಹಂಗೆ ಮಾಡಲ್ಲತ್ತು. ಯಪ್ಪ ನಾವು ಯಾರಿಗಾನ ಇಕ್ಕಿ ಕೊಡ್ತೀವಿ ಹೊರ್ತು ನಾವು ಅಂತ ಮಾಡಲ್ಲ. ಅಲ್ಲ ಯಾತೆ ತಿಳ್ಕೊಂಡಿದ್ಯಲ್ಲ ಮೀನಾ ನೀನು? ಯಪ್ಪ ಅಲ್ಲ ನೋಡಿ ಹೆಂಗೆ ಹೇಳ್ತಾ ಇದೀಯ ನೀನು. ಅಯ್ಯೋ ದೇವ್ರಿ, ಅಲ್ಲ ನೀನು ಹೇಳ್ತಾ ಇರೋದು ನೋಡಿ ತಾಯಿ, ಹೆಂಗೆ ಹೇಳ್ತಾ ಇದೀಯಾ? ಯಪ್ಪ ದೇವ್ರಿ, ಅಲ್ಲ ಹೆಂಗೆ ಹೇಳ್ತಾ ಇದೀಯ ನೋಡು ನೀನು. ಮತ್ತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಾನೇನೇನು ಇಲ್ಲದ್ದೇನು ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಯಾಕಜ್ಜಿ ಏನಾಯ್ತು? ಇಲ್ಲ ಕಣಮ್ಮ, ಬೆಳಿಗ್ಗೆ ಬತ್ತಾ ಇದ್ದೀನಿ. ಇವಳು ಏನು ಅನ್ಬೇಕು? ನಾನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದರೆ ಈ ಕೈ ಮುಗಿದ್ರೇನು ಮಕ್ಕಳಾಗ್ತವೆ? ದೇವ್ರಿಗೆ ಮಕ್ಳಿಲ್ದವ್ರಿಗೆ ಬೋಲಾಸೆ ಅಂಕ್ಲು ಮಾತಾಡೋದು. ಈ ಕೈ ಮುಗಿಯಕ್ಕೆ ಹೋಗ್ತಾಳೆ ದೇವ್ರ ಗುಡಿಯಕ್ಕೆ, ಈಗ ಕೊಡ್ತಾನೆ ದೇವ್ರು ಇವಳಿಗೆ ಅಂತ ಕೇಳ್ತಾಳೆ. ಅಲ್ಲ ನೋಡಿ, ಮಾತಾಡೋಂಥ ಮಾತುಗಳು ಇವು. ವಯಸ್ಸಿಗೆ ತಕ್ಕನಂತೆ ಮಾತಾಡಬೇಕು. ನಲ್ಲರಿಗೆ ಬುದ್ಧಿ ಹೇಳೋರಾಗಿ ಇಂಥದ್ದು ಮಾತಾಡ್ತಾರಲ್ಲ, ನಾಚಿಕೆ ಆಗೋದಿಲ್ವ ಇಂಥ ಜನಕ್ಕೆ? ನೋಡಮ್ಮ ಹೆಂಗೆ ಮಾತಾಡ್ತಾಳೆ. ಏಸು ಹೋಗೈತೆ, ನೆಟ್ಟಿಗೆ ಮಾತಾಡೋದು ಕಲಿ. ಯಾರನ್ನ ಇಂಥ ಮೊಮ್ಮಕ್ಕಳಿಗೆ ಬುದ್ಧಿ ಹೇಳೋ ಅಂತವಳು ನೀನು. ಇಂಥದ್ದು ಮಾತಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಬೇಡ, ನನ್ನ ಮಕ್ಕಳಾಗಲಿಲ್ಲ ಅಂದರೆ ನೀರ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ನೋಡ್ಕೊಂತೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ? ಅಯ್ಯೋ ತಾಯಿ, ನೀನು ನಂದಿಲ್ಲ, ಏನು ಸುಮ್ಮನೆ ಅಪಾರ್ಥ ಮಾಡ್ಕೊಂತೀಯ? ನಂದಿರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ ಅಕ್ಕ, ನನಗೆಲ್ಲ ಗೊತ್ತೈತೆ. ನೀನು ಫಸ್ಟು ನೆಟ್ಟಿಗೆ ಮಾತಾಡೋದು ಕಲಿ. ಮಾತುಗಳು ಎಲ್ಲಿಗೆ ಬರ್ತವೆ ಅಂತೇಳಿ ಯೋಚನೆ ಮಾಡಿ ಮಾತಾಡು. ಯೋಚನೆ ಮಾಡಿ ಮಾತಾಡ್ಬೇಕು ಯಾವುದೇ ಆಗಲಿ. ಸುಮ್ಮನೆ ಮಾತಾಡಬಾರ್ದು. ನಾನು ಹಿಂಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ತಿಳ್ಕೊಂಡು ಮಾತಾಡು. ನೀನು ಹಂಗೆ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಬೇಜಾರನ್ನು ಮಾಡ್ಕೊಂಬಲ್ಲ. ನನಗೆ ಬೇಜಾರಾಗಲಿಲ್ಲ ಅಂದ್ರೆ ಬೇರೆ ಇನ್ಯಾರಿಗಾದ್ರೂ ಬೇಜಾರಾಗುತ್ತೆ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಬಿಡು. ನಾನು ಆಲೇನೆ ನನಗೆ ಗೊತ್ತೈತೆ, ದೇವ್ರು ಸಾಕಪ್ಪ ಇಷ್ಟಾದರೂ ಕೊಟ್ಟಿದ್ಯಾ ಅಂತೇಳಿ ನಾನೇನೋ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ. ನಾನು ಯಾವತ್ತೇ ಆಗಲಿ ನಾನು ಒಬ್ರು ಮಂಟಕ್ಕೆ ಹೋಗ್ತಿರ್ಲಿಲ್ಲ, ಒಬ್ರು ಸುದ್ದಿಗೆ ಹೋಗ್ತಿರ್ಲಿಲ್ಲ. ನೀವಾಗಿ ನೀವು ಹಿಂಗೆ ಮಾಡ್ತೀರಾ, ನೀವಾಗಿ ನೀವು ಮಾತಾಡ್ತೀರಾ, ನೀವಾಗಿ ನೀವೆಲ್ಲ ನಮ್ಮನಿಗೆ ಇದು ಮಾಡ್ತೀರಾ. ನೀವೆಷ್ಟು ನನ್ನ ನಂದಿದೆಯಾ ಅಂತಂದರೆ ನಿಜ, ನನ್ನ ನಂದಿರೋದು ನಿಮ್ಗೇನು ಒಳ್ಳೇದಾಗಲ್ಲ. ಯಾಕೆ ಇವರೆಲ್ಲ ಗುದ್ದಾಡ್ತಾರೆ? ಯಾಕೆ ಈ ಅಜ್ಜಿ ಗುದ್ದಾಡ್ತಾ ಇದ್ದಾರೆ? ಮೀನಜ್ಜಿನೂ ಚೈತ್ರಜ್ಜಿ ಯಾಕೆ ಗುದ್ದಾಡ್ತಾ ಇದ್ದಾರೆ? ಯಾರನ್ನ ಗುದ್ದಾಡಿರೆ ಇವರು ನನಗೆ ನೋಡೋಕೆ ಇಷ್ಟ. ಅಯ್ಯೋ ನನಗೆ ನೋಡಿದ್ರೆ ನೋಡೋಕೆ ಇಷ್ಟ ಆಗ್ತೈತೆ ನನಗೆ. ಹೋಗು, ನಿನಗೆ ತಾಲು ಕೆಟ್ಟೈತೆ. ಸುಮ್ಮನೆ ಏನೇನೋ ಮಾತಾಡಕ್ಕೆ ಬತ್ತೀಯ ಕಣೆ. ನಿನಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಲ್ಲ, ನಮಗೆ ಕೆಲಸಗಳು ಇದಾವಮ್ಮ ಮನೆಯಾಗೆ. ನಾವು ಕೆಲಸ ಮಾಡಬೇಕು. ನಮಗೂ ಕೆಲಸ ಇತ್ತಾಗ. ನೀನು ಒಬ್ಳೆ ಕೆಲಸ ಇರೋಲ್ಲ, ನಮಗೂ ಕೆಲಸ ಐತೆ. ನೆಟ್ಟಿಗೆ ಮಾತಾಡೋದು ಕಲಿ ಫಸ್ಟು. ಯಾರ ಹತ್ರ ಆದರೂ ಏನು ಮಾತಾಡ್ತಾ ಇದ್ದೀನಿ, ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿ ಮಾತಾಡೋದು ಕಲಿ. ಸುಮ್ಮನೆ ಮಾತಾಡಿದಿ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೇನೆ. ಬಿಡಜ್ಜಿ ಹೋಗ್ಲಿ, ಮಾತಾಡ್ಕೊಂಬೇಳು. ಎಷ್ಟಾದರೂ ಮಾತಾಡಲಿ. ಏನೀಗ ಯಾರು ಎಷ್ಟಾದರೂ ಮಾತಾಡ್ಕೊಂಡು ನಮ್ಗೇನಾದರೂ ಆಗೋದೈತಾ? ಏನಿಲ್ಲ. ನಮಗೇನು ಆಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ಬೇಕು. ಸುಮ್ಮನಿರು. ಅಂದ್ರೆ ಒಮ್ಲೇಳು ಅಂದಿದ್ದೇನೆ ನಿಮಗೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ. ಸುಮ್ಮನಿರಜ್ಜಿ, ತಲೆ ಕೆಡಿಸ್ಕೋಬಾರ್ದು. ನೋಡ್ರಿ ಹೆಂಗೆ ಮಾತಾಡ್ತಾಳೆ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಬೆಳಗ್ಗೆ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ, ಮಕ್ಕಳಿಲ್ದವ್ರಿಗೆ ಆಸೆ, ಇವಾಗ ಕೈ ಮುಗಿತಾಳೆ ಅಂತ ಮಾತಾಡ್ತಾಳೆ. ಈ ರೀತಿ ಯಾರಿಗೇ ಆಗಲಿ, ಈ ರೀತಿ ಮಾತಾಡೋದಕ್ಕಿಂತ ಮುಂಚೆ ಯಾರೇ ಆಗಿರಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಈ ರೀತಿ ಎಲ್ಲ ಯಾರಿಗೂ ಮಾತಾಡಬಾರ್ದು ಅಲ್ವಾ? ಎಲ್ಲರಿಗೂ ಜೀವನಕ್ಕೆ ಮಕ್ಕಳಿದ್ದವ್ರಿಗೂ ಬೇಕು, ಇಲ್ದವ್ರಿಗೂ ಬೇಕು. ಏನು ಎಲ್ಲ ಪುಕ್ಸಟ್ಟೆ ಕೊಟ್ಟುಬಿಡ್ತಾರೆ. ಎಲ್ಲಾದರೂ ಹೋಗಿದ ತಕ್ಷಣ ನಮಗೆ ಮಕ್ಕಳಿಲ್ಲ ಅಂತೇಳಿ ಯಾವುದೇ ಒಂದು ಬಟ್ಟೆ ಅಂಗಡಿ ಹೋಗಲಿ, ಒಂದು ರೇಷನ್ ಅಂಗಡಿಗೆ ಹೋಗಲಿ, ಯಾರಿಗೇ ಆಗಲಿ ನಾವು ಕೇಳ್ಕೊಂಡಿದ್ದ ತಕ್ಷಣ ನಮಗೆ ಮಕ್ಕಳೆಲ್ಲ ಫ್ರೀಯಾಗಿ ಕೊಟ್ಬಿಡ್ರಿ ಅಂದರೆ ಕೊಟ್ಬಿಡ್ತಾರ? ಕೊಡಲ್ಲ. ಅಲ್ಲೂ ದುಡ್ಡು ಕೊಟ್ಟೇ ತರಬೇಕು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಲ್ಲ ಈ ರೀತಿ ಕೇಳ್ತಾರೆ. ಸುಮ್ಮನೆ ಒಬ್ಬರ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡಿ ಯಾರೇ ಆಗಲಿ ಒಬ್ಬರನ್ನ ಈ ರೀತಿ ಮಾತಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.